ಪ್ರತಿಭಟನೆ ಹಲವಾರು ವಿಷಯಗಳು ಇಟ್ಕೊಂಡು ಮಾಡಿದ್ವಿ. ರಾಗಿ ಮತ್ತು ಭತ್ತ ಖರೀದಿ ಕೇಂದ್ರ ಈ ವರ್ಷ ತೆಗಿಬೇಕು, ಇಲ್ಲಾಂದರೆ ದಲ್ಲಾಳಿಗಳ ಕಾಟ ರೈತರಿಗೆ ಅದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಈಗೇನು ಸರ್ಕಾರ ಅಕ್ರಮ ಸಕ್ರಮದಲ್ಲಿ 25,000 ಮತ್ತು ಅದ್ರ ಜೊತೆಗೆ ಸುಮಾರು ಒಂದು 60-70 ಸಾವಿರ ಟೋಟಲ್ ಆಗುತ್ತೆ. ಏನು ಅಕ್ರಮ ಪಂಪ್ಸೆಟ್ಗಳನ್ನು ಸಕ್ರಮ ಮಾಡೋಕ್ಕೆ ಅದನ್ನು ಕಟ್ಟೋಕ್ಕಾಗಲ್ಲ. ಯಾವುದೇ ಕಾರಣಕ್ಕೂ ರೈತರು 25,000 ಕಟ್ಕೊಂಡು ಅದನ್ನು ಸಕ್ರಮ ಮಾಡಿಕೊಡ್ಬೇಕು ಅನ್ನೋ ಒಂದು ಒತ್ತಾಯ. ಈಗ ಅದಾದ ನಂತರ ಕಬ್ಬನ್ನು ಬೆಲೆ ನಿಗದಿ ಮಾಡಬೇಕಾಗಿರೋಂಥದ್ದು, ಏನು FRP ಏನು ನಿಗದಿ ಮಾಡ್ತಾಯಿದ್ರೆ ಇಳುವರಿ ಮೇಲೆ ಅದನ್ನು ಬದಲಾವಣೆ ಮಾಡಬೇಕಾಗಿರೋಂಥದ್ದು. KRSಲ್ಲಿ ಅಮ್ಯೂಸ್ಮೆಂಟ್ ಮಾರ್ಕು ಮತ್ತು ಕಾವೇರಿ ಆರ್ತಿ ಎರಡನ್ನೂ ಮಾಡ್ತಾ ಇರೋದು, ಅದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು. ಯಾಕೆ ಏನು ಅಂತ ಚರ್ಚೆ ಮಾಡಬೇಕು. ಅದನ್ನು ಇಷ್ಟು ಅಂಶಗಳನ್ನು ಇಟ್ಕೊಂಡು ನಾವು ಇಲ್ಲಿ ಪ್ರತಿಭಟನೆ ಮಾಡಿದ್ವಿ. ಮುಂಚೆ ಇಲ್ಲಿ 150 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಅಂತ ಉಪ ಉತ್ಪನ್ನಗಳಿಗೆ ಅನೌನ್ಸ್ ಮಾಡಿದ್ವಿ. ಅದನ್ನು ಯಾವುದೇ ಥರದ ಕಾರ್ಯರೂಪಕ್ಕೆ ಬಂದಿಲ್ಲ. ಸರ್ಕಾರ ಏನು ಫ್ಯಾಕ್ಟ್ರಿಗಳಿಂದ ನಮಗೆ ಅದು ಬರ್ತಾ ಇಲ್ಲ. ಇವನ್ನೆಲ್ಲ ಕಾರ್ಯರೂಪಕ್ಕೆ ತರಬೇಕು. ಇನ್ನೂ ಹಲವಾರು ವಿಷಯಗಳದ್ದು ಬ್ಯಾಂಕ್ ಸಮಸ್ಯೆ ಇದೆ, ಒಂದೇ ಸತಿ ಕಟ್ಟಬೇಕು ಅಂತ ಹೇಳಿದರೆ ಇದನ್ನೆಲ್ಲ ಈ ವಿಷಯ ಇಟ್ಕೊಂಡು ಪ್ರತಿಭಟನೆ ಮಾಡಿದ್ವಿ. ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದು ಇದಕ್ಕೆ ಇಮಿಡಿಯೇಟಾಗಿ ಆ್ಯಕ್ಷನ್ ತಗೊಳ್ಳೇಬೇಕು. ಕಬ್ಬಿಗೆ ನಿಗದಿತ ಒಂದು ಪ್ರೈಸನ್ನು ಫಿಕ್ಸ್ ಮಾಡಿ ಈ ಭಾಗದ ರೈತರಿಗೆ ಅನುಕೂಲ ಮಾಡಿಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಈ ಮೂಲಕ ಮನವಿ ಮಾಡೋದು. ಈಗ ಇದನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲೇಬೇಕಾಗುತ್ತೆ. ಯಾಕೆಂದರೆ ಈಗ ಬರ್ತಿರೋ ದುಡ್ಡು ಯಾವುದೇ ಕಾರಣಕ್ಕೂ ಸಾಲಕ್ಕಿಲ್ಲ. ಇರೋರೇ 3 ಜನ ಇಲ್ಲಿ ರೈತರವರೇ, ಸರ್ಕಾರ ಐತೆ, ಶುಗರ್ ಫ್ಯಾಕ್ಟ್ರಿಯವರವರೇ. ಈಗ ರೈತರು ಕೊಡಬೇಕು, ಈಗ ಇಲ್ಲ ಫ್ಯಾಕ್ಟ್ರಿಗವ್ರು ಕೊಡಬೇಕು ದುಡ್ಡನ್ನು, ಇಲ್ಲ ಸರ್ಕಾರದವ್ರು ಕೊಡಬೇಕು. ಸರ್ಕಾರದವ್ರು ಕೊಡೋಕ್ಕೆ ಯಾವುದೇ ಥರ ಬಡ್ಜೆಟಲ್ಲಿ ದುಡ್ಡನ್ನು ಇಟ್ಟಿಲ್ಲ ಈ ಸರಿ ಬಡ್ಜೆಟಲ್ಲಿ. ಈಗ ನಮಗೆ ಬರಬೇಕಾಗಿರೋದು ಉಪ ಉತ್ಪನ್ನಗಳಿಗೆ ಕೊಡಿಸ್ತೀವಿ ಅಂತ ಹೇಳಿದರು, ಅದನ್ನು ನಮಗೆ ಕೊಡಿಸಲೇಬೇಕು. ಅದ್ರ ಜೊತೆಗೆ ಇನ್ನೂ ಪರಿಶೀಲನೆ ಮಾಡಬೇಕಾಗಿದೆ. ಯಾಕೆಂದರೆ MSP ಪ್ರಕಾರ ನಮಗೆ ಏನು MSP ನಿಗದಿ ಮಾಡಿರೋ ಪ್ರಕಾರನೇ ನಮಗೆ ಇಳುವರಿ ಇಷ್ಟಿರಲೇಬೇಕು ಅಂತೇಳಿ ಇಳುವರಿನ ತೋರಿಸ್ತಾ ಇಲ್ಲ. ಈಗ ನಾರ್ತ್ ಕರ್ನಾಟಕ ಬರೋ ಇಳುವರಿಗೆ ದುಡ್ಡು, ಇಲ್ಲಿ ಬರೋ ಕಬ್ಬಿಗೆ ಇಳುವರಿನೂ ಜಗದಾಂತರ ವ್ಯತ್ಯಾಸ ಇದೆ. ಅದು ಇಲ್ಲಿಗೆ ಬರಬೇಕಾಗಿರೋಂಥ ಇಳುವರಿ, ಕಬ್ಬು, ಸಾಯಿಲ್ ಫರ್ಟಿಲಿಟಿ ಇದ್ರ ಬಗ್ಗೆ ಎಲ್ಲ ನೋಡಿಕೊಂಡು ಅವರು ಇಳುವರಿನ ಫಿಕ್ಸ್ ಮಾಡಲೇಬೇಕಾಗ್ತದೆ. ಅದನ್ನು ಏನು ಸೂಕ್ತ ಕ್ರಮಗಳು ತಗೋಬೇಕು ಅದನ್ನು ತಗೊಳ್ಳೇಬೇಕು. ಇದು ದೊಡ್ಡ ಮಟ್ಟದಲ್ಲಿ ಹೋರಾಟ ಅಂತೂ ಹಮ್ಮಿಕೊಳ್ತೀವಿ. ಈಗ MSP ಬಗ್ಗೆ ಮಾತಾಡಿದೆ. MSP ಬಗ್ಗೆ ನಾವು 50 ವರ್ಷದಿಂದನೂ ಕೇಳ್ತಾ ಇದ್ದೀವಿ. ಕೇಂದ್ರ ಸರ್ಕಾರದಲ್ಲಿ ಕೇಳ್ತಾ ಇದ್ದೀವಿ, ರಾಜ್ಯ ಸರ್ಕಾರದಲ್ಲಿ ಕೇಳ್ತಾ ಇದ್ದೀವಿ. ನೀವು ಒಂದು ಸ್ಟೇಟ್ ಇಂಟರ್ವೆನ್ಷನ್ ಫಂಡ್ ಅಂತ ಏನು ಕ್ರಿಯೇಟ್ ಮಾಡಿ ಅದನ್ನು ನಮಗೆ ಬರೆಸ್ಕೊಡ್ಬೇಕು. MSP ಕೊಡೋದ್ರ ಮೇಲೆ ಅದನ್ನು ಮಾಡ್ತಾ ಇಲ್ಲ. ಆದರೆ ಇಲ್ಲಿ ನಾವು ರೈತರು ಇಷ್ಟು ಹಿಂಗೆ ಕೇಳ್ತಾನೆ ಇರಬೇಕಾ, ಅಥವಾ ನಾವುಗಳನ್ನೇ ನಾವು ಪ್ರಶ್ನೆ ಕೇಳ್ಕೋಬೇಕಾಗಿರೋದ್ರೆ ನಾವು ಯಾವ ಥರ ಬದಲಾವಣೆಗಳನ್ನು ನಾವು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡಬೇಕಾಗಿದೆ. ಏನು ಆ ಘಟ್ಟಕ್ಕೆ ನಾವು 50 ವರ್ಷಗಳನ್ನು ನಾವು ಇದನ್ನು ಪ್ರತಿಭಟನೆ ಮಾಡ್ತೀವಿ. ಕೊಡ್ತಾ ಇಲ್ಲ, ನಾವು ಕೊಡ್ತಾ ಇಲ್ಲ, ನಾವು ಕೊಡ್ತಾ ಇಲ್ಲ. ಇದಕ್ಕೆ ನಾನು ಪ್ರಶ್ನೆ ನಮ್ಗಳಿಗೆ ಎಲ್ಲರೂ ನಾವು ಕೇಳ್ಕೋಬೇಕು ಅಂತ ಈಗ ಚರ್ಚೆ ಮಾಡಿದ್ವಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.